ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಹಾಸ್ ಮಂದಲೂರ್ ವ್ಲಾಗ್ಸ್. ಸೊ ಇವತ್ತಿನ ಹೊಸ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ, ಹಾಗೆ ಲೈಕ್ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ. ಸೊ ಇವಾಗ ನಾವು ಮಾಡ್ತಾ ಇರೋದು ಮಡಿಕೇರಿ ಸೀರೀಸ್ನ ಡೇ 1 ಆದಮೇಲೆ ಡೇ 2 ವ್ಲಾಗ್ನ ಈಗ ಕಂಟಿನ್ಯೂ ಮಾಡೋಣ. ಸೊ ಯಾರೆಲ್ಲ ಡೇ 1 ವ್ಲಾಗ್ನ ನೋಡಿಲ್ಲ ದಯವಿಟ್ಟು ಒಂದ್ಸರಿ ನೋಡಿಕೊಂಡು ಈ ವ್ಲಾಗ್ನ ನೋಡಿ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಡೇ 2ನ ನಾವು ತಿಂಡಿ ತಿನ್ನೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿದ್ವಿ, ಮಡಿಕೇರಿ ಸಿಟಿನಲ್ಲೇ ಇರುವಂಥ ಒಂದು ಒಳ್ಳೆ ಹೋಟೆಲ್. ಸೊ ನಾನು ಒಂದು ಪೂರಿ ತೊಗೊಂಡಿದ್ದೆ, ಅಂದರೆ ಒಂದು ಪ್ಲೇಟ್ ಪೂರಿ ತೊಗೊಂಡಿದ್ದೆ, ಆ್ಯಂಡ್ ಅಕ್ಷರ ಒಂದು ಪ್ಲೇಟ್ ದೋಸೆ ತೊಗೊಂಡಿದ್ಲು. ಸೊ ಅದನ್ನು ತಿಂದ್ಬಿಟ್ಟು ನಾವು ಫಸ್ಟ್ ಪ್ಲೇಸ್ನ ವಿಸಿಟ್ ಮಾಡಿದ್ದೆ ಅಬ್ಬಿ ಫಾಲ್ಸ್. ಅಬ್ಬಿ ಫಾಲ್ಸ್ ಹೋಗಿದ ತಕ್ಷಣ ಫಸ್ಟ್ ನಾವು ಇಲ್ಲಿಗೆ ಬಂದ್ವಿ. ಎಲ್ಲಿ ಅಂದರೆ ಜಿಪ್ ಲೈನ್. ಇದು ದ ವೆರಿ ಫೇಮಸ್ ಜಿಪ್ ಲೈನ್ ಆಫ್ ಕರ್ನಾಟಕ ಅಂತಲೇ ಹೇಳ್ಬೋದು. ಬಿಕಾಸ್ ನೀವು ನೋಡ್ಬೋದು, ತೋರಿಸ್ತೀನಿ ಈಗ. ದಿಸ್ ಈಸ್ ದಿ ಲಾಂಗೆಸ್ಟ್ ಜಿಪ್ ಲೈನ್ ಇನ್ ಆಲ್ ಓವರ್ ಕರ್ನಾಟಕ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಎಷ್ಟು ದೂರದಿಂದ ಇಲ್ಲಿವರೆಗೂ ಬರ್ತಾರೆ ಅಂತ. ಸೊ ನೀವು ಅಪ್ರಾಕ್ಸಿಮೇಟ್ಲಿ ಇಮ್ಯಾಜಿನ್ ಮಾಡ್ಕೊಬೋದು, ಒಂದು 300 to 400 ಮೀಟರ್ಸ್ ಇದೆ ದೂರ. ಸೊ ಆ ಎಂಡ್ ಪಾಯಿಂಟಿಂದ ಈ ಎಂಡ್ ಪಾಯಿಂಟ್ವರೆಗೂ ಜಿಪ್ ಲೈನ್ ಮುಖಾಂತರ ಬರೋದು ಒಂದು ಕ್ರೇಜ್, ಒಂದು ಅಡ್ವೆಂಚರಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಆಡ್ತಾಯಿದ್ರು. ನೀವು ಕೂಡ ಅಷ್ಟೇ ಮಡಿಕೇರಿಗೆ ಬಂದಾಗ ಈ ಒಂದು ಜಿಪ್ ಲೈನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋದು ಇಷ್ಟಪಡ್ತೀನಿ. ಸೊ ಸಕ್ಕದಾಗಿತ್ತು. ಸೊ ಈ ಒಂದು ಜಿಪ್ ಲೈನ್ನ ನೋಡಿಕೊಂಡು ನಾವು ಅಬ್ಬಿ ವಾಟರ್ ಫಾಲ್ಸ್ ಕಡೆಗೆ ಹೊರಟ್ವಿ. ಸೊ ನಾವಿವತ್ತು ಸೆಕೆಂಡ್ ಡೇ ಮಡಿಕೇರಿನಲ್ಲಿರುವಂಥ ಅಬ್ಬಿ ಫಾಲ್ಸಿಗೆ ಬಂದಿದ್ದೀವಿ. ಕಾರ್ ಮಾಡ್ಕೊಂಡು ಬಂದಿರೋದು. ಸೊ ಫಸ್ಟ್ ಪ್ಲೇಸ್ ಇವತ್ತು ಒಂದು 3-4 ಪ್ಲೇಸಸ್ ಹೋಗಬೇಕು ಅಂದ್ಕೊಂಡಿರೋದು. ಫಸ್ಟ್ ಪ್ಲೇಸ್ನ ಅಬ್ಬಿ ಫಾಲ್ಸಿಗೆ ಇಟ್ಕೊಂಡಿರೋದು. ವಾಟರ್ ಫಾಲ್ಸ್ ತನಕ ರೀಚ್ ಆಗಬೇಕು ಅಂದರೆ ಒಂದು 100 ಮೀಟರ್ಸ್ ನೀವು ಕೆಳಗಡೆ ಡೌನ್ ನಡಿಬೇಕು. ಸೊ ನಾವು ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬರೋಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಬಂದಿದ್ದು ಒಂದು 9:30-10 ಆಗಿತ್ತು. ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನ ಟೂರಿಸ್ಟ್ ವಿಸಿಟರ್ಸ್ ಆಲ್ರೆಡಿ ಅಲ್ಲಿ ಪ್ರೆಸೆನ್ಸ್ ಆಗಿದ್ದರು. ಬಟ್ ನೀವು ನೋಡ್ಬೋದು ವಾಟರ್ ಫಾಲ್ಸ್ ಇಲ್ಲಿಂದ ಈ ಒಂದು ಆ್ಯಂಗಲಿಂದ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಬನ್ನಿ ಹತ್ತಿರ ಹೋಗ್ಬಿಟ್ಟು ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ನಾವು ಬಂದಿದ್ದು ಸಮ್ಮರ್ ಟೈಮಲ್ಲಿ ಇಷ್ಟು ಚೆನ್ನಾಗಿ ವಾಟರ್ ಫಾಲ್ ಬರ್ತಿದೆ ಅಂದರೆ ಇಮ್ಯಾಜಿನ್ ಮಾಡ್ಬೋದು ಮಾನ್ಸೂನ್ ಟೈಮಲ್ಲಿ ಇನ್ನೂ ಯಾವ ಥರ ಇರುತ್ತೆ ಈ ವಾಟರ್ ಫಾಲ್ ಅಂತ. ಅಬ್ಬಿ ವಾಟರ್ ಫಾಲ್ಸಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ವಾಟರ್ ಫಾಲ್ಸ್ನ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಹೊರಟ್ವಿ. ಬನ್ನಿ ನಿಮಗೆ ಆನ್ ದ ವೇನೆ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಈಗ ಅಬ್ಬಿ ಫಾಲ್ಸ್ನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಹಾರಂಗಿ ಡ್ಯಾಮು ಇದೆ, ಹಾರಂಗಿ ಬ್ಯಾಕ್ ವಾಟರ್ಸ್ ಕೂಡ ಇದೆ. ಫಸ್ಟು ಯಾವುದಕ್ಕೆ ಹೋಗೋದು, ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗುತ್ತೆ ಅಲ್ಲ ನೋಡೋಣ. ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದೇನೇ ಹಾರಂಗಿ ಡ್ಯಾಮ್. ಸೊ ನೀವು ನೋಡ್ತಿರ್ಬೋದು ವಾಟರ್ ಏನು ಆ ಕಡೆಯಿಂದ ಬಿಟ್ಟಿಲ್ಲ, ಅಂದರೆ ನೀರು ಕಮ್ಮಿ ಇದೆ ಅಂತ ಅರ್ಥ. ಬಿಕಾಸ್ ಸಮ್ಮರಲ್ಲಿ ನಾವು ಬಂದಿದ್ದು. ಸೊ ಆಫ್ಟರ್ ಮಾನ್ಸೂನ್ ಆದರೆ ಇಲ್ಲಿ ನೀರು ಸಿಗಬಹುದು. ಸೊ ಇಲ್ಲೇನು ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೆಕ್ಸ್ಟ್ ಪ್ಲೇಸು ನಾವು ವಿಸಿಟ್ ಮಾಡೋದಕ್ಕೆ ಹೊರಟಿದ್ದು ಶ್ರೀ ಭದ್ರಕಾಳಿ ಟೆಂಪಲ್. ಇದು ಜಸ್ಟ್ 10 ಕಿಲೋಮೀಟರ್ಸ್ ದೂರ ಇದೆ ಮಡಿಕೇರಿ ಸೆಂಟರಿಂದ. ಒಂದು 15-20 ನಿಮಿಷ ತೊಗೊಳುತ್ತೆ ಅಷ್ಟೇ. ನಾವಿಲ್ಲಿಗೆ ಬಂದಾಗ ಯಾರೂ ಟೂರಿಸ್ಟ್ ಇರಲಿಲ್ಲ, ಕಂಪ್ಲೀಟ್ಲಿ ಎಂಟಿ ಆಗೇ ಇತ್ತು ಟೆಂಪಲ್. ಸೊ ನಾವು ಬೇಗ ದರ್ಶನ ಮಾಡಿಕೊಂಡು ಆ ಪೀಸ್ಫುಲ್ನೆಸ್ನ ಎಂಜಾಯ್ ಮಾಡಿಕೊಂಡು, ಸೊ ಇಲ್ಲಿ ನೋಡ್ಬೋದು ದೇವ್ರು ಈ ಥರ ಇದೆ. ಸೊ ನೆಕ್ಸ್ಟ್ ಪ್ಲೇಸ್ಗೆ ನಾವು ವಿಸಿಟ್ ಮಾಡೋದಕ್ಕೆ ಹೊರಟ್ವಿ. ಸೊ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಡೈರೆಕ್ಟ್ ನಿಮಗೆ ಆ ಪ್ಲೇಸ್ ಹತ್ರನೇ ಸಿಗ್ತೀನಿ, ಬನ್ನಿ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು ಇಲ್ಲಿ ನೋಡ್ತಾ ಇದ್ದಾರೆ ಒಂದು ಚಿಕ್ಕ ಹೊಳೆ. ಆರಾಮಾಗಿ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಫ್ಯಾಮಿಲಿ ಜೊತೆ ಬಂದರೆ ಅಥವಾ ಫ್ರೆಂಡ್ಸ್ ಜೊತೆ ಬಂದರೆ. ಇದು ಕಾವೇರಿ ನದಿಯ ಒಂದು ಪಾರ್ಟ್ ಅಂತ ಹೇಳ್ಬೋದು. ಚಿಕ್ಕದಾಗಿ ಹೊಳೆ ಇದೆ. ಆ್ಯಂಡ್ ನಾವು ಹೋಗಿದ್ದಾಗ ಇದು ಒಂದು ಲ್ಯಾಬ್ರಡಾರ್ ನಾಯಿ ಕೂಡ ಬಂದಿತ್ತು. ಅದು ಬಿಸಿಲಿಗೆ ನೀರಲ್ಲಿ ಬಿದ್ದು ಉಳ್ಳಾಡ್ತಾ ಇತ್ತು. ಹೋಗೋದಕ್ಕೆ, ನೀರನ್ನ ಬಿಟ್ಟೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ನೀವಿಲ್ಲಿ ನೋಡ್ಬೋದು ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಇದು ಫ್ಲೋಯಿಂಗ್ ವಾಟರ್. ಕಾವೇರಿ ನದಿಯಿಂದ ಈ ಒಂದು ಡಿವಿಷನ್ ಆಗಿಬಿಟ್ಟು ಇಲ್ಲಿಗೆ ಬರುತ್ತೆ. ತುಂಬ ಕ್ಲಿಯರ್ ಆಗಿತ್ತು. ಅಲ್ಲೇ ಸ್ನಾನ ಮಾಡಬೇಕು ಅಂತ ಕೂಡ ಅನಿಸಿತ್ತು. ಬಟ್ ನೀರನ್ನ ಗಲೀಜು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಬಟ್ ಒಂದು ಸ್ವಲ್ಪ ದೂರದಲ್ಲಿ ತುಂಬ ಜನ ಸ್ನಾನ ಮಾಡ್ತಾಯಿದ್ರು. ಗಲೀಜು ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಬಟ್ ನಾವೇನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ಆ್ಯಂಡ್ ಸುತ್ತಮುತ್ತ ಸೀನ್ರಿ ಕೂಡ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಟೈಮ್ 15-20 ಮಿನಿಟ್ಸ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಬಿಸಿಲು ಇತ್ತು, ಆದ್ರೂ ವಾಟರ್ ಅಷ್ಟು ಕೋಲ್ಡ್ ಆಗಿದ್ದರಿಂದ ಅಷ್ಟೊಂದು ಬಿಸಿಲು ನಮಗೆ ಫೀಲ್ ಆಗಲಿಲ್ಲ.
ಸೊ ನೆಕ್ಸ್ಟ್ ನಾವು ಇಲ್ಲಿ ಕುಶಾಲನಗರದಲ್ಲಿ ಇರುವಂಥ ಒಂದು ನಿಯರ್ ಬೈ ಹೋಟೆಲ್ಗೆ ಬಂದ್ವಿ. ಇಲ್ಲಿ ನಾವು ಆರ್ಡರ್ ಮಾಡಿದ್ದು ರೋಟಿ ಆ್ಯಂಡ್ ಪನ್ನೀರ್ ಗ್ರೇವಿ ತೊಗೊಂಡಿದ್ವಿ, ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಕೂಡ ತೊಗೊಂಡಿದ್ವಿ, ಇಲ್ಲಿ ಫೇಮಸ್ ಅಂತೆ. ಸೊ ಎರಡನ್ನೂ ತಿಂದ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದ ಪ್ಲೇಸ್ ಏನೇನೆ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಸೊ ಈ ಒಂದು ಪ್ಲೇಸ್ನ ತುಂಬ ವರ್ಷಗಳಿಂದ ಅಂದ್ಕೊತಾನೆ ಇದೆ ವಿಸಿಟ್ ಮಾಡಬೇಕು ಅಂತ. ಫೈನಲಿ ವಿ ಆರ್ ಹಿಯರ್. ಸೊ ಈಗ ನಾವು ದುಬಾರೆಗೆ ಬಂದಿದ್ದೀವಿ. ಸೊ ಇದು ಬೆಳಗ್ಗೆ ಮತ್ತು ಈವ್ನಿಂಗ್ ಇರುತ್ತೆ. ಬೆಳಗ್ಗೆ ಹೊತ್ತು 6 o'clock ಸ್ಟಾರ್ಟ್ ಆಗುತ್ತಂತೆ, ಎಂಡ್ ಆಗೋದು ಪ್ರಾಬಬ್ಲಿ 9-10 ಇರ್ಬೋದು. ಆ್ಯಂಡ್ ಈಗ 4 o'clock ಸ್ಟಾರ್ಟ್ ಆಗುತ್ತೆ. ನೋಡೋಣ, ಇನ್ನು ಎಂಟ್ರಿ ತೊಗೊಂಡಿಲ್ಲ ಟಿಕೆಟ್ಸು. ಆ್ಯಂಡ್ ಇಲ್ಲಿ ರಿವರ್ ರಾಫ್ಟಿಂಗ್ ಕೂಡ ಇದೆ. ಅದ್ರದ್ದೆಲ್ಲ ಪ್ರೈಸ್ 1000-1500 ಇದೆ, ಡಿಪೆಂಡ್ಸ್ ಅಪಾನ್ ದ ಸೀಸನ್. ಸೊ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಹನಿ ಬೀಳ್ತಾ ಇದೆ, ವೆದರ್ ಆ ಥರನೇ ಇದೆ. ನೋಡೋಣ, ಒಳಗಡೆಗೆ ಹೋದ್ಮೇಲೆ ಒಂದ್ಸಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನಿಮಗೆ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಒಳಗಡೆ ಹೋಗಬೇಕು ಅಂದರೆ ಈ ಥರ ಒಂದು ನೀವು ರಿವರ್ನ ಕ್ರಾಸ್ ಮಾಡಬೇಕು. ಎಸ್, ಇದು ಕಾವೇರಿ ರಿವರ್ ಏನೇ ಹೌದು. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಕ್ರಾಸ್ ಮಾಡೋದಕ್ಕೆ ನಮಗೆ ಸ್ವತಃ ಬಿಡ್ತಾರೆ. ಬಟ್ ಈ ಒಂದು ರೈನಿ ಸೀಸನ್ ಆದಮೇಲೆ ಇನ್ನೂ ಫ್ಲೋ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಈ ಬೋಟ್ಸ್ ಮುಖಾಂತರ, ಅದಕ್ಕೆ ಟಿಕೆಟ್ಸ್ ಇರುತ್ತೆ, ಆ ಬೋಟ್ಸ್ ಮುಖಾಂತರ ನೀವು ಕ್ರಾಸ್ ಮಾಡಬೇಕಾಗಿ ಬರುತ್ತೆ ಈ ಒಂದು ಎಲಿಫೆಂಟ್ ಕ್ಯಾಂಪಿಗೆ ಬರಬೇಕು ಅಂದರೆ. ನಾವಂತೂ ಆ ರಿವರ್ ಕ್ರಾಸಿಂಗ್ನ ಸಖತ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಲಿಫೆಂಟ್ ಕ್ಯಾಂಪ್ ಟಿಕೆಟ್ಸ್ ಇದು. ಸೊ ಪರ್ ಹೆಡ್ 120 rupees ಆಯಿತು. ಸೊ ಬನ್ನಿ ಒಳಗಡೆಗೆ ಹೋಗ್ಬಿಟ್ಟು ಯಾವ್ಯಾವ ಥರ ಎಲಿಫೆಂಟ್ಸ್ ಇದೆ ನೋಡೋಣ. ಸೊ ಟಿಕೆಟ್ ಪ್ರೈಸ್ ಬಂದು ಪರ್ ಹೆಡ್ 120 rupees. ನೀವು ಕ್ಯಾಶ್ ಇದ್ದರೆ ಕ್ಯಾಶ್ ಕೊಡ್ಬೋದು, ಮತ್ತು ಆನ್ಲೈನ್ ಕೂಡ ಇದೆ UPI ಪೇಮೆಂಟು. ಸೊ ನಾವು UPI ಮಾಡಿಬಿಟ್ಟು ತೊಗೊಂಡ್ವಿ. ಎರಡೂ ಆಗಲಿಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡ್ರೆ ಆನೆ ಅಲ್ಲೇ ಬಂದು ಸ್ನಾನ ಮಾಡುತ್ತೆ, ಅಲ್ಲೇ ನೋಡ್ಬೋದು. ಟಿಕೆಟ್ ಕೊಡಬೇಕಾ? ಸೊ ನಾವು ಏನು ತೊಗೊಂಡಿರ್ತೀವಿ ಟಿಕೆಟ್ನ ಅದನ್ನಲ್ಲೇ ಎಂಟ್ರೆನ್ಸಲ್ಲೇ ಮತ್ತೆ ವಾಪಸ್ ಕಲೆಕ್ಟ್ ಮಾಡ್ಕೋತಾರೆ. ಯಾಕೆ ಅಂದರೆ ಮತ್ತೆ ಯಾರಾದರೂ ಟಿಕೆಟ್ನ ಆ ಕಡೆಯಿಂದ ಇಸ್ಕೊಂಡು ಮತ್ತೆ 5 ಜನ ವಾಪಸ್ ಅದೇ ಟಿಕೆಟಲ್ಲಿ ಒಳಗಡೆ ಬರ್ಬೋದು. ಸೊ ಅದಕ್ಕೋಸ್ಕರ ಅಲ್ಲೇ ಇಸ್ಕೊಂಡ್ಬಿಟ್ರು. ಯಾಕಂದರೆ ಟಿಕೆಟ್ ಟೈಮಿಂಗ್ಸ್ ಹಾಕಿರಲ್ಲ, ಏನೂ ಇರೋದಿಲ್ಲ, ಜಸ್ಟ್ ನಂಬರ್ ಆಫ್ ಪೀಪಲ್ ಮತ್ತು ಅದರದ್ದು ಚಾರ್ಜ್ ಇರುತ್ತೆ. ಹೆಂಗೆ ಹೇಳ್ತೀವಿ ಸಿಗ್ತದೆ ಏನೇನು ಹೇಳ್ತೀವಿ ಅಲ್ಲೋಡಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಲಿಫೆಂಟ್ಸ್ ಬಾತಿಂಗ್ ಸ್ಪಾಟ್. ಸೊ ಸ್ನಾನ ಮಾಡಿಕೊಂಡು ಈಗ ತಾನೇ ಒಂದು ಆನೆ ಬರ್ತಾ ಇದೆ. ಈ ಆನೆ ಹೆಸರು ನಾನು ಕೇಳಿದೆ, ಇದರ ಹೆಸರು ಬಂದು ಧನಂಜಯ ಅಂತ. ಹೋಗಿದ ತಕ್ಷಣ ಫಸ್ಟ್ ನಾವು ನೋಡಿದ್ದೆ ಈ ಎಲಿಫೆಂಟ್ನ. ಸೊ ಸ್ನಾನ ಮಾಡಿಕೊಂಡು ಎಲ್ಲ ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ಅದರ ಮಾವುತನ ಜೊತೆ ಅದರ ಪ್ಲೇಸ್ಗೆ ಹೋಗ್ತಾ ಇದೆ. ಅಂದರೆ ಅದರ ಎಲ್ಲಿ ಕಟ್ಟಾಕ್ತಾರೆ ಅಥವಾ ಎಲ್ಲಿ ಒಂದು ನಿಂತ್ಕೊಳ್ಳೋಕೆ ಜಾಗ ಇದೆ ಆ ಪ್ಲೇಸ್ಗೆ ಹೋಗ್ತಾ ಇದೆ. ಆ್ಯಂಡ್ ಹಾಗೆ ಒಳಗಡೆ ಬಂದರೆ ಇಲ್ಲಿ ನೀವು ನೋಡ್ಬೋದು ದೊಡ್ಡದಾಗಿ ಒಂದು ಪಾರ್ಕ್ ಥರ ಮಾಡಿದ್ದಾರೆ ಎಲಿಫೆಂಟ್ಸಿಗೆ. ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮಲ್ಲಿ ಎಲ್ಲ ಎಲಿಫೆಂಟ್ಸ್ ವಾಕಿಂಗ್ ಹೋಗಿತ್ತು. ಮಧ್ಯಾಹ್ನ ಲಂಚ್ ಮಾಡ್ಕೊಂಡು ಹೋಗಿದ್ವು ಅನ್ಸುತ್ತೆ ಓಡಾಡ್ಕೊಂಬರೋದಕ್ಕೆ. ಸೊ ನಾವು ಹೋಗಿದ್ದ ಟೈಮ್ಗೆ ಕರೆಕ್ಟಾಗಿ ವಾಕಿಂಗ್ ಮುಗಿಸ್ಕೊಂಡು ಆ ಫಾರೆಸ್ಟಿಂದ ಒಳಗಡೆಗೆ ಬರ್ತಾ ಇತ್ತು. ಸೊ ಒಂದೊಂದೇ ಎಲಿಫೆಂಟ್ಸ್ ಈ ಒಂದು ನೋಡಿದ್ರಲ್ಲ ಪಾರ್ಕ್ ಒಳಗಡೆಗೆ ಎಂಟ್ರಿ ತಗೋತಾ ಇತ್ತು. ಹಾಗೆ ಅದೇ ಟೈಮಲ್ಲೇ ಒಂದು ಬೇಬಿ ಎಲಿಫೆಂಟ್ ಕೂಡ ಕಾಣಿಸ್ತು. ಜಾಸ್ತಿ ರೆಕಾರ್ಡ್ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಸೊ ಹಾಗೆ ಮುಂದೆ ಬಂದ್ವಿ. ನಾವು ಹೋಗಿದ್ದ ಟೈಮ್ಗೆ ಇನ್ನು ಟೂರಿಸ್ಟ್ ಎಲ್ಲ ವಿಸಿಟರ್ಸ್ ಎಲ್ಲ ಬರ್ತಾಯಿದ್ರು. ಸೊ ಇವಾಗ ನೋಡಿದ್ರಲ್ಲ ಈ ಒಂದು ಪಾರ್ಕಲ್ಲೇ ಎಲ್ಲ ಎಲಿಫೆಂಟ್ಸ್ನ ವಾಕಿಂಗ್ ಮುಗಿಸ್ಕೊಂಡು ಬಂದು ಬಿಡೋದು. ಸೊ ಇಲ್ಲಿ ಎಲಿಫೆಂಟ್ಸಿಗೆ ಫುಡ್ ಕೂಡ ನಾವು ಕೊಡ್ಬೋದು. ಒಳಗಡೆನೇ ಒಂದೊಂದು ಫುಡ್ಗೂ ಇಷ್ಟಿಷ್ಟು ಬೆಲೆ ಅಂತ ಇರುತ್ತೆ, ಅದರದ್ದೇ ಬೆಲೆ ಅಂತ ಇರುತ್ತೆ. ಸೊ ಅದನ್ನು ನಾವು ಪರ್ಚೇಸ್ ಮಾಡಿಬಿಟ್ಟು ಅದಕ್ಕೆ ಫೀಡ್ ಕೂಡ ಮಾಡ್ಬೋದು. ಇನ್ನೂ ತುಂಬ ಎಲಿಫೆಂಟ್ಸ್ ಬರಬೇಕಾಗಿತ್ತು. ಸೊ ಇನ್ನೂ ಒಂದು ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿಲ್ಲ, ಅಂದರೆ ಫುಡ್ನ ಕೊಡೋವಂಥದ್ದು. ಆ್ಯಂಡ್ ಟೂರಿಸ್ಟ್ ಕೂಡ ವಿಸಿಟರ್ಸ್ ಕೂಡ ಇನ್ನೂ ಬರ್ತಾನೆ ಇದ್ರು. ಸೊ ಎಲ್ಲ ಒಂದ್ಸಲಿ ಗ್ಯಾದರ್ ಆದಮೇಲೆ ಆ ಒಂದು ಫುಡ್ನ ಕೊಡುವಂಥ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಈಗ ಪ್ರತಿಯೊಂದು ಆನೆಗಳು ಆವಾಗಲೇ ಹೇಳಿದ್ನಲ್ಲ, ಈ ಒಂದು ದೊಡ್ಡ ಪಾರ್ಕ್ ಥರ ಏನಿದೆ ಮಧ್ಯದಲ್ಲಿ ಸೆಂಟರ್ ಆಫ್ ದಿಸ್ ದುಬಾರೆ ಎಲಿಫೆಂಟ್ ಕ್ಯಾಂಪ್, ಎಲ್ಲದನ್ನು ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಕೆಲವೊಂದನ್ನು ಅದರದ್ದು ಪ್ಲೇಸ್ ಏನಿದೆ ಮಲ್ಕೊಳ್ಳೋ ಜಾಗ ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ.
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲೇ ಒಳಗಡೆ ಪಾರ್ಕ್ ಥರ ಇದೆ, ಅಲ್ಲೆಲ್ಲ ಬೆಂಚಸ್ ಎಲ್ಲ ಹಾಕಿದ್ದಾರೆ. ಅಲ್ಲಿ ಕುತ್ಕೊಂಡು ಆದಮೇಲೆ ಈ ಫುಡ್ ಕೊಡುವಂಥದ್ದು ಸ್ಟಾರ್ಟ್ ಆಯಿತು. ತುಂಬ ಜನ ಎಲ್ಲ ಪರ್ಚೇಸ್ ಮಾಡ್ತಿದ್ರು, ಅಂದರೆ ಅಲ್ಲಿಗೆ ಅದರದ್ದೇ ಆದಂಥ ಬೆಲೆ ಇದೆ, ಆವಾಗಲೇ ಹೇಳಿದ್ನಲ್ಲ. ಅದನ್ನು ತೊಗೊಂಡು ಎಲಿಫೆಂಟ್ಸ್ಗೆ ಫೀಡ್ ಮಾಡ್ಬೋದು. ಹಾಗೆ ಫೋಟೋಸ್ ಕೂಡ ತುಂಬ ಜನ ತೆಕ್ಕೋತಾ ಇದ್ರು. ಹೋಗ್ತಾ ಹೋಗ್ತಾ ಇನ್ನೂ ವಿಸಿಟರ್ಸ್ ಜಾಸ್ತಿನೇ ಆಗ್ತಾಯಿದ್ರು. ನಾವು ಕೂಡ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಎಲಿಫೆಂಟ್ಸ್ ವಾಕಿಂಗ್ ಹೋಗಿತ್ತು ಅಂತ ಫಾರೆಸ್ಟ್ಗೆ, ಎಲ್ಲ ಬಂದಿದೆ. ಕೆಲವೊಂದು ಇನ್ನೂ ಬರ್ತಾ ಇತ್ತು. ಆಲ್ಮೋಸ್ಟ್ ಒಂದು 4 to 5 ಎಲಿಫೆಂಟ್ಸ್ ನೋಡ್ಬೋದು ನೀವು ಇಲ್ಲೇನೆ. ನೀವು ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಇಲ್ಲಿ 2 ಬ್ಯಾರಿಕೇಡ್ಸ್ ಇದೆ. ಒಂದು ಆನೆ ಪಕ್ಕದಲ್ಲೇ ಇದೆ, ಇನ್ನೊಂದು ವಿಸಿಟರ್ಸ್ಗೆ ಅಂತ ಒಂದು ಬ್ಯಾರಿಕೇಡ್ ಮಾಡಿದ್ದಾರೆ. ಮಧ್ಯದಲ್ಲಿ ಓಡಾಡಂಗಿಲ್ಲ, ಓನ್ಲಿ ಮಾವುತರು ಮಾತ್ರ ಅಲ್ಲಿಗೆ ಅಲೋ ಇರೋದು ಆ ಒಂದು ಬ್ಯಾರಿಕೇಡ್ ಒಳಗಡೆ ಆ್ಯಂಡ್ ಆ ಪಾರ್ಕ್ ಒಳಗಡೆ. ಬಿಕಾಸ್ ಸೇಫ್ಟಿ ಮೆಜರ್ಸ್ ಎಲ್ಲ ತೊಗೊಂಡಿರ್ಬೇಕಲ್ಲ. ಸೊ ನಾವು ಫುಡ್ ಹೆಂಗೆ ಕೊಡ್ತೀವಿ ಅಂತ ನೀವು ಕೇಳ್ಬೋದು. ನಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು, ಅದೇ ಸೊಂಡ್ಲನ್ನ ಹಿಂಗೆ ಇಟ್ಬಿಟ್ಟು ತೊಗೊಳುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಎಲಿಫೆಂಟ್ಸ್, ಈ ಎಲಿಫೆಂಟ್ಸ್ ಎಷ್ಟೊಂದು ಎಲಿಫೆಂಟ್ಸ್ ದಸರಾ ಕ್ಯಾಂಪಿಗೆ ಕೂಡ ಹೋಗುತ್ತೆ. ಆಲ್ರೆಡಿ ಇದೆಲ್ಲ ಟ್ರೈನ್ಡ್ ಎಲಿಫೆಂಟ್ಸ್. ಇನ್ನು ಟ್ರೈನ್ ಮಾಡುವಂಥ ಜಾಗ ಕೂಡ ನಿಮಗೆ ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ದಸರಾಗೆ ಈ ಅಂಬಾರಿ ಹೊರೋದಕ್ಕೆ ಏನಾಗುತ್ತೆ, ಆ ಎಲಿಫೆಂಟ್ಸ್ ಜೊತೆ ಮಾರ್ಚ್ಗೆ ಇದು ಕೂಡ ಹೋಗುತ್ತೆ. ಅಂದರೆ ಏನು ಜೊತೆಲಿ ನಡ್ಕೊಂಡು ಹೋಗ್ತವೆ, ಸಿಟಿ ಎಲ್ಲ ಸುತ್ತಾಡುತ್ತೆ. ಸೊ ಅಂಥ ಒಂದು ಪ್ರೊಸೆಷನ್ನಿಗೆ ಈ ಎಲಿಫೆಂಟ್ಸ್ ಕೂಡ ಎಷ್ಟೊಂದು ಹೋಗುತ್ತೆ ಅಂತ ಅಲ್ಲಿ ನಮ್ಮ ಮಾವುತರು ಹೇಳ್ತಾಯಿದ್ರು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆನೆ ಮಾವುತರ ಮಕ್ಕಳು ಫ್ಯಾಮಿಲಿಗಳು ಕೂಡ ಒಳಗಡೆ ಅವ್ರಿಗೆ ಪರ್ಮಿಷನ್ ಇದೆ. ಸೊ ಆ ಪಾರ್ಕ್ ಒಳಗಡೆ ಅವರು ಕೂತ್ಕೊಂಡಿದ್ದಾರೆ. ಸೊ ಈ ಒಂದು ದುಬಾರಿ ಎಲಿಫೆಂಟ್ ಕ್ಯಾಂಪ್ನ ಎಲ್ಲ ನೋಡಿ ಮುಗಿಸ್ಕೊಂಡು ಫೋಟೋಸ್ನ ತಕ್ಕೋತಾ ಇದ್ವಿ. ಸೊ ಫೋಟೋಸು ವೀಡಿಯೋಸ್ನೆಲ್ಲ ತಕ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು, ಆವಾಗಲೇ ನಿಮ್ಗೆ ಹೇಳಿದ್ದೆ, ಒಂದು ಪೋಡಿಯಂ ಥರ ಇದೆ, ಅಲ್ಲಿ ಕುತ್ಕೊಂಡು ನೀವು ಎಲಿಫೆಂಟ್ ಶೋನ ನೋಡ್ಬೋದು ಅಂತ. ಇದಕ್ಕೋಸ್ಕರನೇ ಸಪ್ರೇಟ್ ಅದು ಫೀಡ್ ಮಾಡೋದಕ್ಕೆ ಕಾಸ್ಟ್ ಇದೆ. ಡ್ರೈ ಹುಲ್ ಕೊಡ್ತಾರೆ, ಅಥವಾ ಅದಕ್ಕೆ ಏನು ಆಹಾರ ಇರುತ್ತೆ ಅದರದ್ದೇ ಆದಂಥ ಆಹಾರ ಅದನ್ನು ಕೂಡ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ಪಬ್ಲಿಕ್ಗೆ ಇಲ್ಲಿಗೆ ಒಳಗಡೆ ಅಲೋ ಇಲ್ಲ. ಇದೇ ಆನೆ ಪಳಗಿಸುವಂತಹ ಜಾಗ. ಈ ವೈಲ್ಡ್ ಎಲಿಫೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರಲ್ಲ ಬೇರೆ ಬೇರೆ ಫಾರೆಸ್ಟ್ಸಿಂದ, ಇಲ್ಲೇ ಪಳಗಿಸೋದು. ಆ್ಯಂಡ್ ಟ್ರೈನಿಂಗ್ ಕ್ಯಾಂಪ್ ಕೂಡ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ಪಳಗಿಸಿ ಕಟ್ಟಾಕಿದ್ದಾರೆ. ಇನ್ನೂ ಯಾಕಂದರೆ ಆ ಮತ್ತೆ ತಿಳಿಬೇಕಲ್ಲ. ಸೊ 2 ಆನೆಗಳನ್ನ ನಾವು ನೋಡಿದ್ವಿ. ಆ್ಯಂಡ್ ಒಂದು ಕೇಜ್ ಏನಿತ್ತು ಅದರೊಳಗಡೆ ಇನ್ನೂ 2 ಆನೆಗಳಿತ್ತು. ಸೊ ಇದನ್ನು ಚೈನ್ ಹಾಕಿ ಕಟ್ಟಾಕಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಅಂದರೆ ಅರ್ಥ ಏನು ಅಂದರೆ, ಇನ್ನೂ ಅದು ಕಂಪ್ಲೀಟಾಗಿ ಪಳಗಿಸಿಲ್ಲ. ಸೊ ಇನ್ನು ಅದು ಟ್ರೈನಿಂಗಲ್ಲಿದ್ದಾವೆ ಅಂತ ಅರ್ಥ. ಸೊ ನೀವು ನೋಡ್ಬೋದು ಒಳಗಡೆ ಇನ್ನು 2 ಎಲಿಫೆಂಟ್ಸ್ ಹಾಗೇ ಇದೆ. ಆ್ಯಂಡ್ ಅಲ್ಲಿ ಕೂತಿದ್ದಾರಲ್ಲ ಅವರೇನೆ ಆನೆನ ಪಳಗಿಸುವಂಥವ್ರು. ಹಾಗೆ ಅವ್ರ ಫ್ಯಾಮಿಲಿ ಕೂಡ ಒಳಗಡೆನೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಹೇಗಿತ್ತು ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಅವಾಗಲೇ ತೋರಿಸುತ್ತಲ್ಲ, ಸ್ಟಾರ್ಟಿಂಗಲ್ಲೇ ತೋರಿಸಿದೆ ಈ ಒಂದು ರಿವರ್ ಕ್ರಾಸಿಂಗ್. ಇದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಕಾರ್ ಪಾರ್ಕಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ ಬನ್ನಿ. ಸೊ ಈಗ ನಾವು ಒಂದು ಕ್ರಾಸಿಂಗ್ ಏನು ಮಾಡ್ಕೊಂಡು ಬಂದು ವಾಟರ್ ರಿವರ್ನ ಮುಗಿಸ್ಕೊಂಡು ದುಬಾರೆ ಕ್ಯಾಂಪ್ನ ನೋಡಿಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಎಲ್ಲಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಹೋಗಾದ್ಮೇಲೆ ನಿಮಗೆ ತಿಳಿಸ್ತೀನಿ. ಆ್ಯಕ್ಚುಲಿ ಕನ್ಫ್ಯೂಷನಲ್ಲಿ ಇದೆ, ಇನ್ನು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ತಿಳಿಸ್ತೀನಿ.